ಲೋಕಸಭೆ ಚುನಾವಣೆಯ ಈ ಹೊತ್ತಿನಲ್ಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯೆ ತೇಜಸ್ವಿನಿ ಗೌಡ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಸ್ಪೀಕರ್ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡಿದ ತೇಜಸ್ವಿನಿ ಗೌಡ ವೈಯಕ್ತಿಕ ಕಾರಣಗಳನ್ನು ನೀಡಿ ರಾಜೀನಾಮೆ ಸಲ್ಲಿಸಿದ್ದಾರೆ. ತೇಜಸ್ವಿನಿ ಅವರ ಅವಧಿ ಜೂನ್ನವರೆಗೆ ಇತ್ತು. ತೇಜಸ್ವಿನಿ ರಾಜೀನಾಮೆಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಅವರು ಕಾಂಗ್ರೆಸ್ ಅಲ್ಲಿದ್ರು, ಬಿಜೆಪಿಗೆ ಬಂದ್ರು. ನಮ್ಮಲ್ಲಿ ನಾವೇ MLC ಮಾಡಿದ್ರಿ. ಅವರಿಗೆ MLC ಅವಧಿ ಮುಗಿತಾ ಇದೆಯಲ್ಲ ಇನ್ನೊಂದು ತಿಂಗಳಲ್ಲಿ, ಹೆಂಗಿದ್ರು ರಾಜೀನಾಮೆ ಕೊಡ್ಬೇಕಲ್ಲ. ಅದಕ್ಕೆ ಅಡ್ವಾನ್ಸ್ ಬರಗಾಲ ಬೇರೆ ಡಿಕ್ಲೇರ್ ಆಗಿದೆ, ಅದಕ್ಕೆ ಹೋಗಿದ್ದಾರೆ. ಸ್ಪೀಕರ್ ಆಗಿದೆ, ಪರವಾಗಿಲ್ಲಪ್ಪ, ನಾನು ಮಾತಾಡ್ತೇನೆ. ಅವ್ರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವರನ್ನು ಗುರುತಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ವಿಧಾನ ಪರಿಷತ್ ಸದಸ್ಯರನ್ನ ಕೂಡ ನಾವು ಮಾಡಿದ್ದೀವಿ. ಅದು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಕಾನೂನು ಇರ್ತದೆ. ಅವರು ದೇವರು ಒಳ್ಳೇದು ಮಾಡಲಿ. ನಮ್ಮ ಗುರಿ ಒಂದೇ, ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥದ್ದು. ಅದರಲ್ಲಿ ಯಶಸ್ವಿ ಆಗ್ತೇವೆ. ಸ್ಪೀಕರ್ ಸರಿ, ಚುನಾವಣೆ ಬಂದಾಗ ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದು, ಅದು ಯಾರಾದರೂ MLC ಕೊಟ್ಟಿದ್ರೆ ಓಕೆ, ಅದರ ಜೊತೆಗೆ ವಕ್ತಾರರಾಗಿರ್ತಾರಲ್ಲ ಅವ್ರು ಕೊಟ್ಟಾಗ ಸ್ವಲ್ಪ ಇನ್ನೊಂದು ಪಕ್ಷಕ್ಕೆ ಹೋಗಿ ಅಲ್ಲೂ ವಕ್ತಾರಿಕೆ ಮಾಡಬೇಕಲ್ಲ ಸರ್? ಅಲ್ಲ, ಅದೇನೇ ಇರಲಿ, ಅವರು ರಾಜೀನಾಮೆ ಯಾಕೆ ಕೊಟ್ಟರು, ವಕ್ತಾರಿಕೆ ಮಾಡ್ತಾರಾ, ವಕ್ತಾರಿಕೆ ಮಾಡೋದಿಲ್ವಾ, ಅದು ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಸೆಕೆಂಡ್ರಿ ಅದು. ಅವ್ರಿಗಿದ್ದಂಥ ಅಸಮಾಧಾನ ಏನು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಬಟ್ ಭಾಳ ಒಳ್ಳೆ ಒರೇಟರ್ ಆಗಿದ್ದರು ತೇಜಸ್ವಿನಿ ಅವರು. ಅದರ ಜೊತೆಗೆ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ರು, ಡಿಬೇಟ್ಗಳಲ್ಲಿ ಭಾಗವಹಿಸ್ತಾ ಇದ್ರು. ಫೈನ್, ಫೇರ್ ಎನಫ್. ಅವರು ಕನಕಪುರದಲ್ಲೇ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದನ್ನು ನಾವು ಮರೆಯುವ ಹಾಗಿಲ್ಲ. ಹಾಗಾಗಿ ಶಿ ಡಿಸರ್ವ್ಸ್ ರೆಸ್ಪೆಕ್ಟ್. ಹೌದು. ನನಗೆ ಒಂದು ಮಾತು ಆರ್ ಅಶೋಕ್ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಬರಗಾಲ ಇದೆ ರಾಜೀನಾಮೆ ಕೊಟ್ಟರು ಅಂತ ನಕ್ಕಿದ್ದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಏನದು ಹಂಗಂದ್ರೆ ಏನು? ಬರ ಅಂದರೆ ಅಷ್ಟು ಕೇವಲವಾ? ಏನು ಬರಗಾಲ ಇದೆ ರಾಜೀನಾಮೆ ಕೊಟ್ಟರು ಅಂದ್ರೆ ಏನು ನನಗೆ ಗೊತ್ತಾಗಲಿಲ್ಲ. ಅದು ಅವ್ರದ್ದೇ ಪಾರ್ಟಿಲಿದ್ದಂಥ MLC ಅಲ್ವೇ? ಹೌದು, ಅವ್ರದ್ದೇ ಪಾರ್ಟಿ ಅಲ್ವೇ? ಬೇರೆ ಯಾವುದೋ ಪಾರ್ಟಿ ಅಲ್ಲ ಅಲ್ವೇ? ಏನು ಹಂಗಂದ್ರೆ? ಫಾರ್ ದಟ್ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ವಿಜೇಂದ್ರ ಅವ್ರನ್ನ ಅಭಿನಂದಿಸ್ತೇನೆ. ಭಾಳ ಸೂಕ್ಷ್ಮಗ್ರಾಹಿಗೆ ಮಾತನಾಡಿದ್ರು. ಹೌದು, ಭಾಳ ಚೆನ್ನಾಗಿ, ಭಾಳ ಪ್ರಬುದ್ಧರಾಗಿ ಮಾತಾಡಿದ್ರು, ಭಾಳ ನೀಟಾಗಿ ಮಾತಾಡಿದ್ರು. ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ನಾವು ಅವ್ರನ್ನ ಕರೆಸ್ಕೊಂಡಿದ್ವಿ, ದೇವ್ರವ್ರಿಗೆ ಒಳ್ಳೇದು ಮಾಡಿದ್ರಿ ಅಂತಂದ್ರು. ಒಳ್ಳೇದು ಮಾಡಲಿ ಅಂತಂದ್ರು. ಓಕೆ, ಮನಸ್ಸಿನೊಳಗೆ ಅದು ಏನಿದೆಯೋ ಅಥವಾ ಅದು ಯಾವ ಕಾರಣಕ್ಕೋಸ್ಕರ ಅವರು ಹೊರಗೋಗ್ತಾ ಇದ್ದಾರೋ ಐ ಆಮ್ ನಾಟ್ ಶೋರ್, ಐ ಡೋಂಟ್ ನೋ. ಬಟ್ ಬರಗಾಲ ಇದೆಯಲ್ವಾ ಅಂತ ಕುಹಕವಾಡೋದು, ಅದು ಅವ್ರದ್ದೇ ಪಾರ್ಟಿಯ MLC ಆಗಿದ್ದಂಥ, ಅವ್ರದ್ದೇ ಪಾರ್ಟಿಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಂಥ TV ಡಿಬೇಟ್ಗಳಲ್ಲಿ, ಇತ್ತೀಚಿನ ನೆನ್ನೆ ಮೊನ್ನೆವರೆಗೂ TV ಡಿಬೇಟ್ಗಳಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಬಗ್ಗೆ ಬರಗಾಲ ಇದೆ ಬಿಟ್ಟು ಹೋದ್ರು ಅಂದರೆ ಏನಪ್ಪ? ನಂಗೆ ಅರ್ಥ ಆಗಲಿಲ್ವೇ? ನಿಮ್ಗೇನಾದರೂ ಅರ್ಥ ಆಯ್ತಾ? ಅದು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅಂತ. ಆರ್ ಅಶೋಕ್, ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಸಚ್ ಸ್ಟೇಟ್ಮೆಂಟ್ ಫ್ರಮ್ ಆರ್ ಅಶೋಕ್. ಐ ಆಮ್ ಸಾರಿ, ನಾನು ಅವರಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲಪ್ಪ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದು ನನಗೆ ಈಸ್ ಇನ್ ವೆರಿ ಬ್ಯಾಡ್ ಟೇಸ್ಟ್. ಆಮೇಲೆ ಬರ ಅಂದರೆ ಇವರೆಲ್ಲ ಆಟ ಅಂದ್ಕೊಂಡಿದ್ದಂಗೆ ಕಾಣಿಸುತ್ತೆ. ನಾವು ನೆನ್ನೆ ಮೊನ್ನೆಯಿಂದ ಬರದ ಬಗ್ಗೆ ಪ್ರಸಾರ ಮಾಡ್ತಾ ಇದ್ದೀವಿ. ಬರ ಅಂದರೆ ಕುಡಿಯೋ ನೀರಿಗಿನ ತತ್ವಾರ ಮತ್ತು ಹಾಹಾಕಾರ ಮತ್ತು ಜನರ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾರೆ ಸರ್ಕಾರಗಳು ಅಂತ ನಾವು ನೆನ್ನೆಯಿಂದ ಪ್ರಸಾರ ಮಾಡ್ತಾ ಇದ್ದೀವಿ. ಹೌದು, ಬರಗಾಲ ಇದೆ ಬಿಟ್ಟು ಹೋದ್ರು ಅಂತ. ನನಗೇನು ತೇಜಸ್ವಿನಿ ಅವರು ನನಗೇನು ಭಾರಿ ಫ್ರೆಂಡ್ ಏನಲ್ಲ, ಆಯಿತಾ? ನನಗೇನು ತೀರಾ ಏನು ಗೊತ್ತಿರೋರೇನಲ್ಲ. ಡಿಬೇಟ್ಗಳಿಗೆ ಬಂದು ಡಿಬೇಟ್ನಲ್ಲಿ ಅವ್ರನ್ನ ಚರ್ಚೆ ಮಾಡಿ ಮಾತನಾಡಿ ಗೊತ್ತಷ್ಟೇ. ವಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಸರ್, ಗೊತ್ತಾಯ್ತಾ? ಐ ಡೋಂಟ್ ನೋ, ಇವರದೆಲ್ಲ ಸ್ಟೇಟ್ಮೆಂಟ್ಗಳು ನನಗೆ ಗೊತ್ತಾಗಲ್ಲಪ್ಪ ಅದು ಏನು ಅಂತ. ಮುಂದಕ್ಕೆ ಹೋಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.